ಬೆಂಗಳೂರಲ್ಲಿ ಎದೆ ಝಲ್ಲೆನಿಸುವ ಆಕ್ಸಿಡೆಂಟ್. ಸಿಗ್ನಲ್ನಲ್ಲಿ ನಿಂತಿದ್ದ ವಾಹನಗಳಿಗೆ ಏಕಾಏಕಿ ಕಾರು ಡಿಕ್ಕಿ. 33 ವರ್ಷದ ಬೈಕ್ ಸವಾರ ಸ್ಥಳದಲ್ಲೇ ಪ್ರಾಣ ಬಿಟ್ಟಿದ್ದಾನೆ. ಬೆಂಗಳೂರಿನಲ್ಲಿ ಎದೆ ಝಲ್ಲೆನಿಸುವ ಆಕ್ಸಿಡೆಂಟ್. ಸಿಗ್ನಲ್ನಲ್ಲಿ ನಿಂತಿದ್ದ ವಾಹನಗಳಿಗೆ ಏಕಾಏಕಿ ಕಾರು ಬಂದು ಡಿಕ್ಕಿ ಹೊಡೆದ ಪರಿಣಾಮ 33 ವರ್ಷದ ಬೈಕ್ ಸವಾರ ಸ್ಥಳದಲ್ಲೇ ಪ್ರಾಣ ಬಿಟ್ಟಿದ್ದಾರೆ. ಕಗ್ಗದಾಸಪುರ ಮುಖ್ಯ ರಸ್ತೆಯಲ್ಲಿ ನಡೆದ ಈ ಘಟನೆ ವಿಜ್ಞಾನ ನಗರದ ಸಿಗ್ನಲ್ನಲ್ಲಿ ಬೈಕ್ನಲ್ಲಿದ್ದಂತಹ ನವೀನ್ ಎಂಬಾತರು ಅಲ್ಲಿ ಹಿಂಬದಿಯಿಂದ ಅತಿ ವೇಗವಾಗಿ ಬಂದಂತಹ ಕಾರು ಬೈಕಿಗೆ ಡಿಕ್ಕಿ ಹೊಡೆದು ಈಗ ಡಿಕ್ಕಿಯ ರಭಸಕ್ಕೆ 50 ಅಡಿ ದೂರ ಹಾರಿ ಬಿದ್ದಂತಹ ನವೀನ್. ಈ ಘಟನೆಯಲ್ಲಿ ತೀವ್ರ ಗಾಯಗೊಂಡ ನವೀನ್ ಸ್ಥಳದಲ್ಲೇ ಸಾವನ್ನಪ್ಪಿದ್ದಾರೆ. ಜೀವನ್ ಭೀಮಾನಗರದ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು 63 ವರ್ಷದ ಕಾರ್ ಚಾಲಕನನ್ನ ವಶಕ್ಕೆ ಪಡೆದಿರುವಂತಹ ಜೆಸಿ ನಗರದ ಪೊಲೀಸರು, ಜೆಬಿ ನಗರದ ಪೊಲೀಸರು ನೋಡಿ, ಜೀವನ್ ಭೀಮಾನಗರದ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು ಯಾವ ರೀತಿ ಆ ದೃಶ್ಯಾವಳಿಗಳನ್ನ ನೀವು ನೋಡಬಹುದಾಗಿದೆ. ಇದು ಒಂದು ರೀತಿಯಾದಂತಹ ಎದೆ ಜಲ್ಲೆನಿಸುವಂತಹ ಆಕ್ಸಿಡೆಂಟ್. ಇದು ಸಿಗ್ನಲ್ ನಲ್ಲಿ ನಿಂತಿರ್ತಾರೆ ವಾಹನಗಳಿಗೆ, ಸಿಗ್ನಲ್ ಪಾಸ್ ಆಗಲಿ ಅಂತ ಹೇಳಿ. ಅಲ್ಲಿ ಹಿಂಬದಿಯಿಂದ ಒಂದು ಕಾರು ವೇಗವಾಗಿ ಬಂದು ಗುದ್ದುತ್ತೆ. ಆ ರಭಸಕ್ಕೆ ಏನಾಗುತ್ತೆ, ಅಲ್ಲಿದ್ದಂತಹ ಬೈಕ್ ಸವಾರ ಸ್ಥಳದಲ್ಲೇ ಪ್ರಾಣ ಬಿಡ್ತಾನೆ. ಆ ರಸ್ತೆಯಲ್ಲಿ ನೋಡಿ, ಸಿಗ್ನಲ್ ಇರುವಾಗ ನೋಡಿ ಯಾವ ರೀತಿ ಒಂದು ಕಾರಿನ 2 ಕಾರುಗಳ ಮಧ್ಯೆ ಆತ ನಿಂತಿರ್ತಾನೆ, ನವೀನ್ ಎಂಬಾತ. ಸೊ ಅದನ್ನು ಗೊತ್ತ ರಭಸಕ್ಕೆ ಏನಾಗುತ್ತೆ, ಸ್ಪಾಟ್ ಅಲ್ಲೇ ಆತ ಪ್ರಾಣವನ್ನು ಬಿಡ್ತಾನೆ. ಯಾಕೆ ಕಂಟ್ರೋಲ್ ಸಿಗ್ಲಿಲ್ಲ ಅದು ಜೀವನ್ ಭೀಮಾನಗರ ಪೊಲೀಸರು ತನಿಖೆ ನಂತರ ಏನು ಅಂತ ಸ್ಪಷ್ಟನೆ ಪಡಿಸ್ತಾರೆ. ಆದರೆ ಈ ರೀತಿಯಂತ ಅಜಾಗರೂಕತೆ ವಾಹನ ಚಾಲನೆ ಮಾಡಬೇಕಾದ್ರೆ ಬಹಳ ಹುಷಾರಾಗಿರ್ಬೇಕು. ದಿನ ಬೆಳಗಾದ್ರೆ ಜನ ಕೆಲಸ ಕಾರ್ಯಗಳಿಗೆ ಹೋಗ್ತಾ ಇರ್ತಾರೆ, ಆದಷ್ಟು ಸಮಾಧಾನವಾಗಿ ಓಡಿಸ್ಬೇಕಾಗತ್ತೆ. ಎಷ್ಟೇ ಅರ್ಜೆಂಟ್ ಇದ್ರೂ ಕೂಡ ಈ ರೀತಿಯಾದಂಥ ವೇಗವಾಗಿ ಹೋಗೋದ್ರಿಂದ ಪ್ರಾಣಾಪಾಯ ಸಂಭವಿಸುವಂಥದ್ದು ಗ್ಯಾರಂಟಿ. ಹಾಗಾಗಿ ಎಲ್ಲರೂ ಕೂಡ ತಮ್ಮ ಕುಟುಂಬಗಳನ್ನ ಕಾಯ್ತಾ ಇರ್ತಾರೆ. ಹಾಗಾಗಿ ನಾವು ನಿಧಾನವಾಗಿ ವಾಹನವನ್ನು ಚಲಾಯಿಸಬೇಕು. ಆದರೆ ಈತನ ವಿರುದ್ಧ ತನಿಖೆ ಆಗಬೇಕು. ಏನಾಗುತ್ತೆ, ಯಾರು ತಪ್ಪು, ನಿಜಕ್ಕೂ ಬ್ರೇಕ್ ಹಿಡಿತೋ ಇಲ್ವೋ, ಬ್ರೇಕಿನ ಸಮಸ್ಯೆ ಇತ್ತೋ ಇಲ್ಲ, ಆತ ಏನು ಜ್ಞಾನ ಹಿಡ್ಕೊಂಡು ಓಡಿಸ್ತಾ ಇದ್ನೋ ಇಲ್ವೋ, ಇವೆಲ್ಲ FIR ದಾಖಲಾದ್ಮೇಲೆ ಗೊತ್ತಾಗ್ತಾ ಹೋಗುತ್ತೆ ತನಿಖೆ ಆದ್ಮೇಲೆ. ಆದರೆ ಆ ಗುದ್ದಿದ ರಭಸಕ್ಕೆ ಏನಂದ್ರೆ ಅಂದ್ರೆ ಒಂದು 50 ಅಡಿ ದೂರದಲ್ಲಿ ಹೋಗಿ ನವೀನ್ ಬೀಳ್ತಾರೆ. ಬಿದ್ದ ತಕ್ಷಣ ಆ ರಭಸದಲ್ಲೇ ಆ ಸ್ಥಳದಲ್ಲೇ ಪ್ರಾಣವನ್ನು ಬಿಟ್ಟಿರ್ತಾರೆ. ಎದೆ ಜಲ್ಲೆನಿಸುವ ದೃಶ್ಯವಿದು. ಎಲ್ಲಾ ಟ್ರಾಫಿಕ್ ಸಿಗ್ನಲ್ಗಾಗಿ ಕಾಯ್ತಾ ನಿಂತಿರ್ತಾರೆ. ಈ ತರ ಹಿಂಬದಿಯಿಂದ ಗುದ್ದಿದ್ರೆ ಏನ್ ಸೇಫ್ಟಿ, ಏನ್ ಗ್ಯಾರಂಟಿ? ಇಲ್ಲ ಏನಾದ್ರೂ ಆ ರಸ್ತೆಯಲ್ಲಿ ಸಿಗ್ನಲ್ ಹಂಪ್ಸ್ ಹಾಕ್ಬೇಕಿತ್ತ? ಯಾಕಂದ್ರೆ ಒಂದು ಡೌನ್ ರಸ್ತೆ ಇರುತ್ತೆ, ಆ ಡೌನ್ ರಸ್ತೆಯಲ್ಲಿ ವೇಗವಾಗಿ ಬರೋದಂತ ಸಹಜ. ಮುಂದೆ ಸಿಗ್ನಲ್ ಇರೋದ್ರಿಂದಾಗಿ ಸಡನ್ ಆಗಿ ಬ್ರೇಕ್ ಹೊಡಿಯೋಕ್ಕಾಗಲ್ಲ. ಹಾಗಾಗಿ ಒಂದು ಹಂಪ್ಸ್ಗಳನ್ನು ಹಾಕಿದ್ರೆ ಅದು ನಿಯಂತ್ರಣವನ್ನು ಮಾಡಬಹುದು.